ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಚಂದು. ವೆಲ್ಕಮ್ ಬ್ಯಾಕ್ ಟು ಚಂದು ಶಿವು ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತು ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ ತಿಂಡಿ ಏನು ಮಾಡಿದ್ದೆ ಅಂದರೆ ಚಪಾತಿ ಮಾಡಿದ್ದೆ. ಮಗಳು ಇವತ್ತು ಚಪಾತಿ ABCD ಶೇಪ್ ಇರೋ ಚಪಾತಿ ಬೇಕು ಅಂತ ಕೇಳ್ತಾ ಇದ್ಲು. ಹಾಗಾಗಿ ಅದನ್ನೇ ಶೇಪ್ನೇ ಕಟ್ ಮಾಡಿ ಚಪಾತಿ ಮಾಡಿಕೊಟ್ಟಿದ್ದೀನಿ. ಸ್ಕೂಲ್ಗೂ ಕೂಡ ಅದನ್ನೇ ತೊಗೊಂಡು ಹೋಗಿದ್ದಾಳೆ. ನಾನಿಲ್ಲಿ ನನ್ನ ಬ್ರೇಕ್ಫಾಸ್ಟ್ ಏನು ಅಂದರೆ ಚಪಾತಿ, ಹಾಗೆ ಸ್ವಲ್ಪ ಕ್ಯಾರೆಟು, ಬೆಂಡೆಕಾಯಿ ಪಲ್ಯ. ನಾನಿಲ್ಲಿ ಪಾಲಕು ಮತ್ತು ಸೌತೆಕಾಯಿ, ಒಂದು ಸ್ಮಾಲ್ ಟೊಮೊಟೊ ಇಷ್ಟನ್ನು ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಪೆಪ್ಪರ್ ಕೂಡ ಹಾಕಿದ್ದೀನಿ. ಬೆಳಗ್ಗೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಟು ಸಿಲಿಂಡ್ರು ಕೂಡ ಬುಕ್ ಮಾಡಿ ತೊಗೊಂಬರೋಣ ಅಂತ ಹೋಗಿದ್ದೆ. ಮನೆ ಹತ್ರ ಏನು ಸಿಲಿಂಡ್ರು ಬರೋದಿಲ್ಲ, ಸ್ವಲ್ಪ ರೋಡಿಗೆ ತೊಗೊಂಡು ಬರಬೇಕು. ನಾನು ಆರ್ಗ್ಯಾನಿಕ್ ಬೆಲ್ಲ ಕೂಡ ಯೂಸ್ ಮಾಡಿದೆ. ಹಾಗಾಗಿ 2 ಸ್ಪೂನ್ ಹಾಕ್ಕೊಂಡಿದ್ದೆನಲ್ಲ, ಸಕ್ಕರೆ ಹಾಕೊಬೋದು. ಸ್ವೀಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಸೆಪ್ಪೆ ಅನ್ನಿಸ್ತಾ ಇದೆ ಅಷ್ಟೇ. ತುಂಬ ಚೆನ್ನಾಗಿದೆ. ಮಗಳು ಕೂಡ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದ್ಲು, ಹೇಳ್ತಾ ಇದ್ಲು ಅಮ್ಮ ಚೆನ್ನಾಗಿದೆ ಅಂತ ಹೇಳಿ. ತುಂಬ ಚೆನ್ನಾಗಿದೆ. ಹಾಗೆಯೇ ಇನ್ನೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದಕ್ಕೆ ಇಷ್ಟಪಡ್ತೀನಿ. ಮೊದಲು ನಮ್ಮ ಮನೆಯವರು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿದ್ರು. ಅಲ್ಲೇ ಜಾಸ್ತಿ ದಿವಸನೇ ಆಗೋಗಿತ್ತು ಅವ್ರು ಸ್ಟಾರ್ಟ್ ಮಾಡಿ. ಮಧ್ಯದಲ್ಲಿ ಬಿಟ್ಬಿಟ್ಟಿದ್ರು, ವೀಡಿಯೋಗಳು ಆಗ್ತಾಯಿರಲಿಲ್ಲ, ಏನೂ ಆಗ್ತಾಯಿರಲಿಲ್ಲ. ಹಾಗೆ ಇತ್ತು ಯೂಟ್ಯೂಬ್ ಚಾನಲ್ಲು. ಒಂದು ವರ್ಷದ ಹಿಂದೆ, 1 ವರ್ಷ ಆಗಿದೆ ಅನಿಸುತ್ತೆ ನಾನು ಸ್ಟಾರ್ಟ್ ಮಾಡಿ. ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ ಇದು ಮಾಡಿಕೊಂಡು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹೇಗೋ ಸಬ್ಸ್ಕ್ರೈಬರ್ಸು ಕೂಡ ಆಗಿರಲಿಲ್ಲ. ಈಗ 1000 ಸಬ್ಸ್ಕ್ರೈಬರು ಆಗಿದ್ದಾರೆ, ಕಂಪ್ಲೀಟ್ ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಗೆ ನೀವು ಕೂಡ ಹೀಗೆ ನಿಮ್ಗೆ ಸಪೋರ್ಟ್ ಮಾಡ್ತಾಯಿರಿ ನನಗೆ. ಹಾಗೆ ನನ್ನ ವೀಡಿಯೋಗಳನ್ನ ನೋಡ್ತಾಯಿರಿ. ನಿಮ್ಮ ಸಪೋರ್ಟು ಹೀಗೆ ಇರಲಿ. ಹಾಗೆ ಮಧ್ಯಾಹ್ನ ಸಿಲಿಂಡ್ರು ಕೂಡ ತೊಗೊಂಡು ಬಂದೆ. ಬಿಸಿಲಂತೂ ಸಖತ್ತು ಬಿಸಿಲು ಬಿಡಿ, ಹೊರಗಡೆ ಓಡಾಡೋದಕ್ಕೂ ಆಗೋದಿಲ್ಲ, ಅಷ್ಟೊಂದು ಬಿಸಿಲಿದೆ. ಹಾಗೆಯೇ ನಾವು ಏನಾದರೂ ಜ್ಯೂಸ್ ಮಾಡ್ಕೊಳ್ಳೋಣ ಬನ್ನಿ. ಇವತ್ತು ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಹಾಲು ಮೊದಲೇ ಬಿಸಿ ಮಾಡಿಟ್ಟಿದ್ದೆ, ತಣ್ಣಗಾಗಿತ್ತು. ಹಾಗಾಗಿ ಸ್ವಲ್ಪ ಬಿಸಿ ಆಗಲಿ ಅಂತ ಹಾಲನ್ನು ಇಟ್ಟಿದ್ದೀನಿ. ನಾನಿಲ್ಲಿ 1/4 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ನೀರು ಹಾಕಿ ಅದನ್ನು ಕಲಸಿ ಹಾಲಲ್ಲಿ ಹಾಕಿ ಬಿಸಿ ಮಾಡ್ತಾಯಿದ್ದೀನಿ. ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಗಟ್ಟಿ ಬರುತ್ತೆ ಹಾಲು. ನೋಡಿ, ಫುಲ್ ಗಟ್ಟಿ ಆಗ್ತಾಯಿದೆ. ಹಾಲೆಲ್ಲ ಸ್ವಲ್ಪ ಕುದಿ ಬರ್ತಾ ಇದೆ. ನಾನಿಲ್ಲಿ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಬೋದು, ಆದರೆ ನಾನು ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು 2 ಸ್ಪೂನ್ ಹಾಕ್ತೀನಿ ಬೆಲ್ಲನ. ಇದು ಒಂದು ಸ್ವಲ್ಪ ಸ್ವೀಟ್ ಕಮ್ಮಿನೇ. ಇದನ್ನು ಕೂಡ ಬೆಲ್ಲ ಎಲ್ಲ ಕರಿಕೊಳ್ಳಿ. ಬೆಲ್ಲದ ಪುಡಿ ಇರೋದ್ರಿಂದ ಬೇಗನೆ ಕೂಡ ಮಿಕ್ಸ್ ಆಗುತ್ತೆ. ನೋಡಿ, ಕುದಿ ಬರ್ತಾ ಇದೆ. ಬೆಲ್ಲ ಎಲ್ಲ ಹಾಕಿದ್ನಲ್ಲ. ಹೊಸದಾಗಿ ನೋಡೋವಂಥ ನನ್ನ ಸ್ನೇಹಿತರು ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕು ಮತ್ತು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ, ಫುಲ್ ಗಟ್ಟಿಯಾಗಿದೆ. ಇದನ್ನು ನಾನು ಆಫ್ ಮಾಡಿ ಇಡ್ತೀನಿ, ತಣ್ಣಗಾಗಲಿ. ಇದು ಫುಲ್ ತಣ್ಣಗಾಗಬೇಕು. ನಾನಿಲ್ಲಿ 1 ಕರ್ಬೂಜ ಹಣ್ಣನ್ನು ತೊಗೊಂಡಿದ್ದೀನಿ. ಕರ್ಬೂಜ ಹಣ್ಣಿನ ಮಿಲ್ಕ್ ಶೇಕ್ ಇವತ್ತು. ಹಾಗೆ ಇದನ್ನ ಕಟ್ ಮಾಡಿಕೊಂಡು ಸಣ್ಣದಾಗಿ ಹಚ್ಕೊಳ್ಳೋಣ.
ಸ್ವಲ್ಪ ಕರ್ಬೂಜ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಬೇಕಾದರೆ ಇಲ್ಲಿ ಆಪಲ್ಲು ಮತ್ತು ಬೇರೆ ಫ್ರೂಟ್ಸ್ಗಳನ್ನೂ ಕೂಡ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಕರ್ಬೂಜ ಹಣ್ಣನ್ನೇ ಹಾಕ್ಕೊಂಡಿದ್ದೀನಿ. ಕರ್ಬೂಜ ಹಣ್ಣು ತುಂಬಾ ಬಿಸಿಲಿಗೆ ತುಂಬಾ ತಂಪು ಅಂತಲೇ ಹೇಳ್ಬೋದು. ಕರ್ಬೂಜ ಹಣ್ಣು ನಾವಿಲ್ಲಿ ಹಾಲನ್ನು ಬಿಸಿ ಮಾಡಿ ಇಟ್ಕೊಂಡಿದ್ವಲ್ಲ ಕಾರ್ನ್ಫ್ಲೋರು, ಅದು ಫುಲ್ಲು ತಣ್ಣಗಾಗಿದೆ. ಈಗ ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನು ಇಲ್ಲಿ ಶಾವಿಗೆನ ಬೇಯಿಸಿ ನೀರಿನಲ್ಲೇ ಬೇಯಿಸಿ ಇಟ್ಕೊಂಡಿದ್ದೆ. ಅಂದರೆ ಇದಕ್ಕೆ ಸಕ್ಕರೆ ಏನೂ ಕೂಡ ಹಾಕಿಲ್ಲ, ಹಾಗೆಯೇ ಬೇಯಿಸಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ಇದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಅಂದರೆ ಯಾವುದಾದ್ರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ದ್ರಾಕ್ಷಿನ ಹಾಕ್ತಾಯಿದ್ದೀನಿ, ಒಣ ದ್ರಾಕ್ಷಿನ. ಹಾಗೆ ಇಲ್ಲಿ ಇದಕ್ಕೆ ಕರ್ಬೂಜ ಜ್ಯೂಸನ್ನು ಹಾಕ್ಕೊಂಡಿದ್ದೀನಿ. ನಾನು ಕರ್ಬೂಜ ಹಣ್ಣಿಗೆ ನೀರು ಕೂಡ ಏನೂ ಹಾಕಿಲ್ಲ, ಹಾಗೆಯೇ ಸಕ್ಕರೆನೂ ಕೂಡ ಹಾಕ್ಕೊಂಡಿರಲಿಲ್ಲ ಮಿಕ್ಸಿಗೆ ಹಾಕ್ಕೊಳ್ಬೇಕಾದ್ರೆ. ಇಲ್ಲಿ ನಾನಿಲ್ಲಿ ಜಿಯಾ ಸೀಡ್ಸ್ನೂ ಕೂಡ ಹಾಕ್ತಾಯಿದ್ದೀನಿ. ಒಂದು 2 ಅವರ್ 3 ಅವರ್ ನೆನೆಸಿಡಬೇಕು, ತುಂಬ ಚೆನ್ನಾಗಿರುತ್ತೆ. ತುಂಬಾ ತಂಪು ಅಂತಲೇ ಹೇಳ್ಬೋದು ಜಿಯಾ ಸೀಡ್ಸು. ನೋಡಿ, ಕರ್ಬೂಜ ಹಣ್ಣನ್ನ ಜ್ಯೂಸನ್ನು ಹಾಕ್ಕೊಂಡು ಮೇಲ್ಗಡೆ ಒಣ ದ್ರಾಕ್ಷಿನ ಹಾಕ್ಕೊಂಡ್ರೆ ತಂಪಾಗಿರೋವಂಥ ಬೇಸಿಗೆಗೆ ಹೇಳಿ ಮಾಡಿಸಿರೋ ಅಂತಹ ಜ್ಯೂಸು ಮಿಲ್ಕ್ ಶೇಕ್ ಕೂಡ ರೆಡಿಯಾಗಿದೆ. ಹಾಗೆ ಸ್ವಲ್ಪ ಬಟ್ಟೆಗಳು ಕೂಡ ಹ್ಯಾಂಡ್ ವಾಶ್ ಮಾಡಿ ಸ್ವಲ್ಪ ವಾಷಿಂಗ್ ಮಿಷಿನ್ಗೂ ಕೂಡ ಹಾಕಿ ಬಟ್ಟೆ ಎಲ್ಲ ಕ್ಲೀನ್ ಮಾಡಾಯಿತು. ಹಾಗೆಯೇ ಇದು ಏನು ಗಿಡ ಅಂತ ಗೊತ್ತಿದ್ದರೆ ಕಾಮೆಂಟ್ನಲ್ಲಿ ಹೇಳಿ. ಇದನ್ನು ಜ್ವರ ಬಂದಾಗ ಮೊದಲೆಲ್ಲ ತಿಂತಾಯಿದ್ರು. ಹಾಗೆಯೇ ಗದ್ಕಟ್ಟು ಏನಾದರೂ ಆದರೆ ಈ ಗಿಡದ ಎಲೆಗಳನ್ನ ತಗೊಂಡು ಹಚ್ತಾಯಿದ್ರು. ನಾವು ಕೂಡ ನನ್ನ ಮಗಳಿಗೆ ಗದ್ಕಟ್ಟಾದಾಗ ಇದರದ ಎಲೆಗಳನ್ನು ರಸನ ಹಚ್ಚಿದ್ದೆ. ಸ್ಕೂಲ್ನಲ್ಲಿ ಸ್ಪೋರ್ಟ್ಸ್ ಡೇನಲ್ಲಿ ಪ್ರೈಸ್ಗಳನ್ನ ತೊಗೊಂಡು ಬಂದಿದ್ದರು, ಅದನ್ನು ಇವತ್ತು ಕೊಟ್ಟಿದ್ದಾರೆ. ಮಗಂದು 2 ಇದೆ, ಫಸ್ಟು ಸೆಕೆಂಡು, ಮತ್ತು ಮಗಳದು ಕೂಡ 1 ಪ್ರೈಸು ತೊಗೊಂಡು ಬಂದಿದ್ದಾರೆ ಇವತ್ತು. ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.